ಸ್ಪರ್ಮ್ ಕೌಂಟ್ ಕಡಿಮೆ ಇದೆ, ಮುಂದೆ ಏನು? ಬನ್ನಿ ತಿಳಿಸ್ತೀನಿ. ನಾನು ಡಾಕ್ಟರ್ ವಂದನಾ ವೀರೇಂದ್ರ, ಫರ್ಟಿಲಿಟಿ ಸ್ಪೆಷಲಿಸ್ಟ್, ಜೀವ IVF, ಹಾಸನ. ಲೋ ಸ್ಪರ್ಮ್ ಕೌಂಟ್ ಬಂದರೆ ಅದೇ ಎಂಡ್ ಅಂತ ತುಂಬ ಜನ ಡಿಸೈಡ್ ಮಾಡಿಬಿಡ್ತಾರೆ. ಆದರೆ ಅದು ಎಂಡ್ ಅಲ್ಲ, ಅದಕ್ಕೆ ಎವ್ಯಾಲ್ಯೂಯೇಷನ್ ಮುಖ್ಯ ಅಂತ ಅರ್ಥ. ಹೌದು, ಸ್ಪರ್ಮ್ ಕೌಂಟ್ ಕಡಿಮೆ ಇದ್ದಾಗ ನಾವು ಕೆಲವೊಂದು ಎವ್ಯಾಲ್ಯೂಯೇಷನ್ನ ಮಾಡಿಸ್ಕೋಬೇಕಾಗತ್ತೆ. ಹಾರ್ಮೋನಲ್ ಅನಾಲಿಸಿಸ್ಸು, ಸ್ಕ್ಯಾನು ಹಾಗೂ ಜೆನೆಟಿಕ್ ಟೆಸ್ಟಿಂಗು. ಇವುಗಳಲ್ಲಿ ಯಾವ್ದಾನ ತೊಂದರೆ ಇತ್ತು ಅಂತ ಹೇಳಿ ಅದಕ್ಕೆ ಟ್ರೀಟ್ಮೆಂಟ್ ಕೊಟ್ಟಾಗ ಕೌಂಟ್ಸ್ನ ಇನ್ಕ್ರೀಸ್ ಆಗಿರೋದು ನಾವು ನೋಡಿದ್ದೇವೆ. ಹಾಗಾಗಿ ಗಾಬರಿ ಬೇಡ, ಧೈರ್ಯ ಮಾಡಿ ಎವ್ಯಾಲ್ಯೂಯೇಷನ್ನ ಮಾಡಿಸ್ಕೊಳ್ಳಿ. ಕೌಂಟ್ಸ್ ಜಾಸ್ತಿ ಆದಂಗೆ ಪ್ರೆಗ್ನೆನ್ಸಿ ಚಾನ್ಸಸ್ ಕೂಡ ಜಾಸ್ತಿ ಆಗುತ್ತೆ. ಇನ್ನು ಹೆಚ್ಚು ಫರ್ಟಿಲಿಟಿ ಮಾಹಿತಿಗಾಗಿ ಜೀವ IVFನ ಫಾಲೋ ಮಾಡಿ. ಧನ್ಯವಾದ.